ಉಚಿತ ಟೀ ಶರ್ಟ್ ಪಡೆಯುವುದಕ್ಕೆ ಮುಗಿಬಿದ್ದ ಜನರು ಬ್ಯಾರಿಕೇಡ್ ತಳ್ಳಿ ಟೀ ಶರ್ಟ್ಗಾಗಿ ಕಿತ್ತಾಡ್ಬಿಟ್ಟಿದ್ದಾರೆ ಜನರು. ಮೈಸೂರಿನ ಭೈರವಿ ಕೆಂಪೇಗೌಡ ವೃತ್ತದ ಬಳಿ ಒಂದು ಘಟನೆ ನಡೆದಿರುವಂತದ್ದು. ಫಂಕಿ ವರ್ಡ್ನಲ್ಲಿ ಉಚಿತ ಟೀ ಶರ್ಟ್ ವಿತರಣೆ ಆಗ್ತಾ ಇತ್ತು. ಜನರ ತಳ್ಳಾಟದಂತ ವಿಡಿಯೋ ಜಾಲತಾಣದಲ್ಲಿ ವೈರಲ್ ಆಗಿದೆ. ಉಚಿತ ಟೀ ಶರ್ಟ್ ಏನೋ ಕೊಡ್ತಾ ಇದ್ರಂತೆ. ಆ ಕಾರಣಕ್ಕಾಗಿ ಉಚಿತ ಟೀ ಶರ್ಟ್ ಸಿಗುತ್ತೆ ಅಂತ ಜನ ಮುಗಿಬಿದ್ದಿರೋದು. ನನಗೂ ಬೇಕು ಅಂತ ಅಂದ್ಬಿಟ್ಟು ಮುಗಿಬಿದ್ದಿರುವಂಥ ಘಟನೆ ಇದು. ಫ್ರೀ ಸಿಗ್ತಿದೆ ಅಂತ ಎಲ್ಲರೂ ತಗೊಂಡು ಮನೆಗೆ ಹೋಗಬೇಕು, ನಂಗೊಂದು ಬೇಕು, ನಮ್ಮ ಅಣ್ಣಂಗೆ ಒಂದು ಬೇಕು, ನನ್ನ ತಮ್ಮಂಗೆ ಒಂದು ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಕಿತ್ತಾಡ್ಬಿಟ್ಟಿದ್ದಾರೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಉಚಿತ ಟೀ ಶರ್ಟ್ ಏನೋ ಕೊಡ್ಲಾಗ್ತಾ ಇತ್ತಂತೆ. ಯಾವುದಾದ್ರೂ ಫಂಕ್ಷನ್ಸ್ ಇತ್ತೋ ಅಥವಾ ಆಫರ್ಸ್ ಇತ್ತೋ ಏನೋ ಇತ್ತು ಅನಿಸುತ್ತೆ. ಅದಕ್ಕೆ ಒಂದು ಉಚಿತ ಟೀ ಶರ್ಟ್ ಕೊಡೋಣ ಅಂತ ವಿತರಿಸ್ತಾ ಇದ್ರು. ಈ ವಿಚಾರ ಗೊತ್ತಾಗ್ತಿದ್ದಂಗೆ ನೋಡಿ ಅಲ್ಲಿ ಎಷ್ಟರ ಮಟ್ಟಿಗೆ ಜನ ಸೇರಿದ್ದಾರೆ ಅಂತ. ಫ್ರೀ ಸಿಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಎಲ್ಲರೂ ಒಂದೊಂದು ತಗೊಂಡು ಹೋಗೋಣ, ಜೊತೆಗೆ ಮನೇಲಿರೋರ್ಗೂ ತಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದಾರೆ. ಒಮ್ಮೆಲೆ ಇಷ್ಟು ಜನ ಸೇರಿರೋದ್ರಿಂದ ಟ್ರಾಫಿಕ್ ಜಾಮು ಆಗಿತ್ತು, ಜೊತೆಗೆ ಸಾರ್ವಜನಿಕರಿಗೂ ಇದರಿಂದ ಕಿರಿಕಿರಿ ಆಗಿದೆ. ಪೊಲೀಸರು ಕೂಡ ಇವರೆಲ್ಲರನ್ನ ನಿಯಂತ್ರಿಸುವಲ್ಲಿ ಹರಸಾಹಸ ಪಡಬೇಕಾದಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ಬಿಟ್ಟಿತ್ತು. ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಫ್ರೀ ಅನ್ನುವಂಥ ಕಾರಣಕ್ಕೆ ಮನೆ ಮಂದಿ ಎಲ್ಲ ಬಂದು ಕ್ಯೂ ನಿಂತಿದ್ದಾರೆ. ನಂಗೂ ಬೇಕು ಅಂತ, ಜೊತೆಗೆ ಮನೇಲಿರೋರಿಗೂ ಒಂದೊಂದು ಬೇಕು ಅಂತ, ಎಕ್ಸ್ಟ್ರಾನು ಒಂದೊಂದು ಕೊಡಿ ಅಂತ ತಗೊಂಡು ಹೋಗೋದಕ್ಕೆ ಅಂತ ಬಂದಿರೋದು. ಸೊ ಇಲ್ಲಿ ವ್ಯವಸ್ಥೆ ಏನಿತ್ತೋ ಏನೋ ಗೊತ್ತಿಲ್ಲ. ಒಟ್ಟು ಬ್ಯಾರಿಕೇಡ್ ಎಲ್ಲ ಹಾಕಿದ್ದಾರೆ. ಇಷ್ಟು ಜನ ಬರ್ತಾರೆ ಅಂತ ನಿರೀಕ್ಷೆ ಇತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಆ ಬ್ಯಾರಿಕೇಡನ್ನೆಲ್ಲ ಮುರಿದು ದೂಕಿ ಅದ್ರ ಮೇಲೇ ಹಾರಿರುವಂಥ ಘಟನೆಗಳು ಕೂಡ ನಡೆದಿರುವಂಥದ್ದು. ಇದು ಮೈಸೂರಿನಲ್ಲಿ ನಡೆದಿರುವಂಥ ಘಟನೆ ಆಗಿದೆ. ಉಚಿತ ಟೀ ಶರ್ಟ್ ಕೊಡ್ತಿದ್ದಾರೆ ಅನ್ನುವಂಥ ಕಾರಣಕ್ಕೆ ಎಲ್ಲರೂ ಒಮ್ಮೆಲೆ ಸೇರಿದ್ರಿಂದ ಇಷ್ಟರ ಮಟ್ಟಿಗೆ ನೂಕುನುಗ್ಗಲು ಉಂಟಾಗಿದೆ. ಇಲ್ಲಿ ಸಾಯಿಸ್ತಾರೆ ಮಕ್ಕಳುಗಳಲ್ವ. ಮುರಿದಾಕಿದ್ರು. ಹೋರ ಕಡೆಗೆ ಹೋಗಿ, ಎಲ್ಲ ಹೋಗಿ, ಹಿಂದೆ ಹೋಗಿ. ಸಾಯ್ತೀರಿ ಮುಂಡೆ ಮಕ್ಕಳೆಲ್ಲ ಸಾಯ್ತೀರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಯಾವ ಖುಷಿಗೆ ಟೀ ಶರ್ಟ್ ಹಂಚ್ತಾ ಇದ್ರು, ವ್ಯವಸ್ಥೆ ಏನಾದರೂ ಮಾಡ್ಕೊಂಡಿದ್ರು ಇಲ್ವೋ, ಒಮ್ಮೆಲೆ ಇಷ್ಟು ಜನ ಸೇರಿರೋದ್ರಿಂದ ಯಾವ ರೀತಿ ಸಮಸ್ಯೆ ಆಯಿತು ಅಂತ? ನೀತಿ, ಇದು ಮೈಸೂರಿನ ಭೋಗಾದಿ ಡಿಸ್ಟಿ ರೋಡ್ ನಲ್ಲಿ ಇರ್ತಕ್ಕಂಥ ಭೈರವ ಕೆಂಪೇಗೌಡ ವೃತ್ತ ಏನಿದೆ, ಒಂದು ವೃತ್ತದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ. ನಿನ್ನೆ ನಡೆದಿರ್ತಕ್ಕಂಥ ಈ ಒಂದು ಘಟನೆಯಲ್ಲಿ ಏನೋ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಕೂಡ ಆಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಅಲ್ಲಿ ಉಚಿತವಾಗಿ ಟೀ ಶರ್ಟ್ ಅನ್ನ ನೀಡತಕ್ಕಂಥ ಒಂದು ಕೆಲಸವನ್ನ ಅಲ್ಲಿ ಮಾಡಲಾಗಿರ್ತಕ್ಕಂಥದ್ದು. ಆದ್ರೆ ಯಾರ ಕಡೆಯಿಂದ ಯಾರಿಗೆ ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿದು ಬಂದಿರೋದಿಲ್ಲ. ಬದಲಿಗೆ ಅಲ್ಲಿ ಏನು ಉಚಿತವಾಗಿ ಟೀ ಶರ್ಟ್ ಅನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನ ತಮ್ಮ ವಾಹನದಲ್ಲಿ ಮಾಡ್ಲಾಗ್ತಾ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಅಲ್ಲಿಗೆ ನೆರೆದಂತಹ ಜನ ಏನಿದ್ದಾರೆ ಇವರೆಲ್ಲರೂ ಕೂಡ ಅಲ್ಲಿದ್ದಂತಹ ರಸ್ತೆಯ ಮಗ್ಗಲಲ್ಲಿದ್ದಂತಹ ಬ್ಯಾರಿಕೇಡ್ ಗಳಿರ್ಬಹುದು, ಅದು ವೃತವಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರವಾಗಿ ಅಲ್ಲಿ ಬ್ಯಾರಿಕೇಡ್ ಗಳನ್ನ ಅಳವಡಿಸಲಾಗಿತ್ತು. ಆ ಒಂದು ಬ್ಯಾರಿಕೇಡ್ ಗಳನ್ನು ಕೂಡ ತಳ್ಳಿ ಆ ಒಂದು ಟಿ ಶರ್ಟ್ ಅನ್ನ ಪಡೆದುಕೊಳ್ಳುವಂತಹ ಕೆಲಸಕ್ಕೆ ಜನ ಮುಗಿಬೀಳ್ತಾರೆ. ಅಲ್ಲಿ ಕಿತ್ತಾಡಿರುವಂತಹ ಒಂದು ಪ್ರಸಂಗವೂ ಕೂಡ ಎದುರಾಗಿರುತ್ತೆ. ಇನ್ನ ಈ ಒಂದು ವಿಡಿಯೋ ಏನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಈಗ ಅದರ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಳ್ತಕ್ಕಂಥದ್ದು, ಜೊತೆಗೆ ಇಲ್ಲಿ ಉಚಿತವಾಗಿ ಟಿ ಶರ್ಟ್ ನೀಡಲಿಕ್ಕೆ ಪ್ರಮುಖವಾದಂತಹ ಕಾರಣ ಏನಿದೆ, ಜೊತೆಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲದೆ ಈ ರೀತಿಯಾಗಿ ಜನರಿಗೆ ಟಿ ಶರ್ಟ್ ಅನ್ನು ನೀಡತಕ್ಕಂಥ ಒಂದು ಕೆಲಸವನ್ನ, ಅಂದ್ರೆ ಅಡ್ವರ್ಟೈಸ್ಮೆಂಟ್ ದೃಷ್ಟಿಯಿಂದ, ಜಾಹೀರಾತಿನ ಒಂದು ದೃಷ್ಟಿಯಿಂದ ನೀಡುವಂತ ಕೆಲಸ ಕೂಡ ಆಗಿದೆ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು. ಹೀಗಾಗಿ ಪೊಲೀಸರು ಅದರ ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಇಷ್ಟರ ಮಟ್ಟಿಗೆ ಜನ ಸೇರಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅನಾಹುತಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ಇದಕ್ಕೆ ಜವಾಬ್ದಾರಿ ಯಾರೋ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ತನಿಖೆ ಮಾಡತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗಿದೆ. ಇದ್ರ ಬಗ್ಗೆ ಮಾಹಿತಿ ತಿಳಿದು ಬರ್ಬೇಕಾಗಿರ್ತಕ್ಕಂಥದ್ದು ಬಾಕಿ ಇರ್ತಕ್ಕಂಥದ್ದು. ಆದ್ರೆ ಟಿ ಶರ್ಟ್ ಜನ ಮುಗಿದಿರ್ತಕ್ಕಂಥ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಪುನೀತ್, ಡೀಟೇಲ್ಸ್ಗಾಗಿ.